ನಮಸ್ಕಾರ ಸ್ನೇಹಿತರೆ. ಆಂಕರ್ ಅನುಶ್ರೀ ಹಂಚಿಕೊಂಡ ವಿಡಿಯೋದಲ್ಲಿ ನಟ ವಿಜಯ್ ರಾಘವೇಂದ್ರಗೆ ತಮ್ಮ ಸಿನಿಮಾ ಡೈಲಾಗ್ ಹೇಳಲು ಕೇಳ್ತಾರೆ. ಆದ್ರೆ ಅವರಿಗೆ ಡೈಲಾಗ್ ನೆನಪಾಗೋದಿಲ್ಲ. ಈ ತಮಾಷೆಯ ಸಂಭಾಷಣೆಯು ಅಂತಿಮವಾಗಿ ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನುಶ್ರೀ. ಏನದು? ಆಂಕರ್ ಅನುಶ್ರೀ ಮತ್ತು ವಿಜಯ್ ರಾಘವೇಂದ್ರ ಅವರ ವಿಡಿಯೋ ಒಂದು ಅನುಶ್ರೀ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ವಿಜಯ್ ರಾಘವೇಂದ್ರ ಅವರು ತಮ್ಮ ಸಿನಿಮಾದ ಡೈಲಾಗ್ ಹೇಳಲು ಪರದಾಡಿದ್ದಾರೆ. ಈ ವಿಡಿಯೋದಲ್ಲಿ ಇಬ್ಬರು ಮೊಬೈಲ್ ಹಿಡಿದು ತಮ್ಮ ತಮ್ಮ ಲೋಕದಲ್ಲಿ ಮಗ್ನರಾಗಿದ್ದಾರೆ. ಆ ಸಮಯದಲ್ಲಿ ಅನುಶ್ರೀ ಅವರು ವಿಜು ನಿನ್ನ ಸಿನಿಮಾದ ಯಾವ್ದಾದ್ರೊಂದು ಡೈಲಾಗ್ ಹೇಳೋ ಎಂದಿದ್ದಾರೆ. ಆದ್ರೆ ವಿಜಯ್ ರಾಘವೇಂದ್ರ ಅವರು ತಾವು 65ಕ್ಕೂ ಅಧಿಕ ಸಿನಿಮಾದಲ್ಲಿ ಮಾಡಿದ್ರು ಡೈಲಾಗ್ ಹೇಳುವುದಂತದ್ದು ಏನೂ ಇಲ್ಲ ಎಂದಿದ್ದಾರೆ. ಆ ಬಳಿಕ ಅನುಶ್ರೀ ಅವರು ಇಷ್ಟೆಲ್ಲ ಮಾಡಿದ್ರು ಒಂದು ಡೈಲಾಗ್ ಇಲ್ವಾ ಎಂದು ಸಿಟ್ಟಿನಿಂದ ಚಿನ್ನಾರಿ ಮುತ್ತನಲ್ಲಿ ಎಂದಾಗ ವಿಜಯ್ ಅವರು ಅದು ಚಿಕ್ಕ ಮಕ್ಕಳ ಸಿನಿಮಾ ಅದ್ರಲ್ಲೇನಿರುತ್ತೆ ಎಂದಿದ್ದಾರೆ. ಸೇವಂತಿ ಸೇವಂತಿ ಚಿತ್ರ ಎಂದಾಗ ಅದರಲ್ಲಿ ಇರೋದು ಬರೀ ಹಾಡುಗಳು ಎಂದಿದ್ದಾರೆ. ಬಳಿಕ ಅನುಶ್ರೀ ಅವರು ಖುಷಿ ಎಂದಾಗ ಅದರಲ್ಲಿ ಡೈಲಾಗ್ಸ್ ಇವೆ, ಆದ್ರೆ ಎಲ್ಲಾ ಉದ್ದುದ್ದ ಡೈಲಾಗ್ಸ್, ಆಮೇಲೆ ಮಸ್ತ್ ಮಜಾ ಮಾಡಿಯಲ್ಲಿ ಡೈಲಾಗ್ಸ್ ಇಲ್ಲ ಎಂದು ಕಳ್ಳ ಸುಳ್ಳ ಮಳ್ಳ ಎಂದಿದ್ದಾರೆ. ಆಗ ಅದು ನೀವೇ ಎಂದಾಗ ವಿಜಯ್ ರಾಘವೇಂದ್ರ ಅವರು ನಾನು 3 ಅಲ್ಲ ಎಂದಿದ್ದಾರೆ. ಇಲ್ಲೇ ಟ್ವಿಸ್ಟ್ ಇರೋದು. ಹೌದು, ನೀನು ಈ 3 ಅಲ್ಲ, ಬದಲಿಗೆ ಸೀತಾರಾಮ್ ಎಂದಿದ್ದಾರೆ. ಅಂದ ಹಾಗೆ ಇದು ನಾಳೆ ಅರ್ಥಾತ್ ಫೆಬ್ರವರಿ 20ರಂದು ಬಿಡುಗಡೆ ಆಗಲಿರುವ ವಿಜಯ್ ರಾಘವೇಂದ್ರ ನಟನೆಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ 20/2026ರಂದು ಬಿಡುಗಡೆ ಆಗ್ತಿದೆ. ಈ ಚಿತ್ರದ ಪ್ರಮೋಷನ್ ಗಾಗಿ ಇಬ್ಬರು ಹೊಸ ರೀತಿಯಲ್ಲಿ ಕತೆ ಸೃಷ್ಟಿಸಿದ್ದಾರೆ. ಅಂದ ಹಾಗೆ ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ನಿರ್ದೇಶನದ ಈ ಚಿತ್ರವನ್ನ ಪವನ್ ಒಡೆಯರ್ ಪ್ರಸ್ತುತ ಪಡಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಸಿನಿಮಾಗೋಸ್ಕರ ಯಾರೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.